ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಸ್ನೇಹಿತರೆ, ಮುಂದೆ ಬರುವಂಥ ವಿ ಎಕ್ಸಾಮ್ ಆಗಲಿ ಮತ್ತು ಪಿ ಡಿ ಒ ಎಕ್ಸಾಮ್ಗೆ ಸಾಮಾನ್ಯ ಕನ್ನಡದ ಮೇಲೆ, ಅದು ಅಂದರೆ ಕಡ್ಡಾಯ ಕನ್ನಡದ ಮೇಲೆ MCQ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನೋಡಿರಿ, ವಿ ಎಕ್ಸಾಮಲ್ಲಿ MCQ ಇರುತ್ತೆ, ಪಿ ಡಿ ಒ ಎಕ್ಸಾಮಲ್ಲಿ ಡಿಸ್ಕ್ರಿಪ್ಟಿವ್ ಅಂದರೆ ಬರೆಯೋದು ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಖಗ ಪದದ ಅರ್ಥ. ನೋಡಿರಿ, ಇವೆಲ್ಲ ಹೈಸ್ಕೂಲ್ ಬುಕ್ಕಿಂದ ಬಂದ ಪದಗಳು, ಭಾಳ ಇಂಪಾರ್ಟೆಂಟ್ ಇದೆ. ಇವನ್ನೇ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನೋಡಿರಿ, ಖಗ ಪದದ ಅರ್ಥ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಕತ್ತಿ, ಪಕ್ಷಿ, ಕೋಪ, ಕೈ. ನೋಡಿರಿ, ಖಗ ಪದದ ಅರ್ಥ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೋಡಿರಿ ಸ್ನೇಹಿತರೆ, ಖಗ ಪದ ಒಂದು ಅರ್ಥ ಅಥವಾ ಸಮಾನಾರ್ಥಕ ಅಂತ ಕೇಳಿದ್ರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಪಕ್ಷಿ. ನೋಡಿರಿ, ಪಕ್ಷಿ ಖಗ ಪದದ ಒಂದು ಅರ್ಥವಾಗಿರುತ್ತೆ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಇದೆ, ಆದ್ದರಿಂದ ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಸಿರಿ ಸಂಪಿಗೆ ನಾಟಕ ಬರೆದವ್ರು. ನೋಡಿರಿ, ಇದು ಎಲ್ಲ ಎಕ್ಸಾಮಲ್ಲೂ ಕೂಡ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಮುಂದೆ ಬರುವಂಥ PDO ವಿಲೇಜ್ ಅಕೌಂಟ್ ಎಕ್ಸಾಮಲ್ಲೂ ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ, ನೋಟ್ ಮಾಡ್ಕೋರಿ. ನೋಡಿರಿ, ಗಿರೀಶ್ ಕಾರ್ನಾಡ್, TP ಕೈಲಾಸಂ, ಚಂದ್ರಶೇಖರ್ ಕಂಬಾರ್, ಸುಬ್ಬಣ್ಣ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಸಿರಿ ಸಂಪಿಗೆ ನಾಟಕದ ಬರೆದವರು ಯಾರು ಅಥವಾ ಕರ್ತೃ ಯಾರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನೋಡಿರಿ, ಸಿರಿ ಸಂಪಿಗೆ ನಾಟಕ ಬರೆದವರು ಅಂತ ಕೇಳಿದ್ರೆ ಸ್ನೇಹಿತರೆ, ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸ್ನೇಹಿತರೆ, ನೋಡಿರಿ ಚಂದ್ರಶೇಖರ್ ಕಂಬಾರ್. ನೋಡಿರಿ, ಚಂದ್ರಶೇಖರ್ ಕಂಬಾರ್ ಅವರ ಒಂದು ಪ್ರಸಿದ್ಧ ನಾಟಕ ಸಿರಿ ಸಂಪಿಗೆ. ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನಿಮಗೆ ಮುಂದೆ ಬರುವಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ, ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದ ಅವರೆ. ಇದು ನೋಡಿರಿ, ಸಂಧಿಗಳ ಮೇಲೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಆದ್ದರಿಂದ ನೀವು ಸಂಧಿಗಳ ಬಗ್ಗೆ ಕೂಡ ತಿಳ್ಕೊಂಡಿರಬೇಕು. ನೋಡಿರಿ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದವರೆ, ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಎನ್ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ, ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರೆ ಸ್ನೇಹಿತರೆ, ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಆದೇಶ ಸಂಧಿ. ನೋಡಿರಿ, ಬೆಟ್ಟದಾವರೆ ಎಂಬ ಪದ ಇದೆಯಲ್ಲ, ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದು ಕೂಡ ಹೈಸ್ಕೂಲ್ ಬುಕ್ಕಲ್ಲಿ ಇದೆ ಸ್ನೇಹಿತರೆ, ಆದ್ದರಿಂದ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು? ನೋಡಿರಿ ಸ್ನೇಹಿತರೆ, ವಿಭಕ್ತಿ ಮೇಲೆ ಕೂಡ ಭಾಳ ಕ್ವಶನ್ ಕೇಳ್ತಾ ಬರ್ತಾನೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ, ನೋಡಿರಿ ವಿಭಕ್ತಿ ಪ್ರತ್ಯಯ ಮೇಲೆ ಭಾಳ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ ನೋಡಿರಿ, ಉ, ಅನ್ನು, ಇಂದ, ಹೀಗೆ. ನೋಡಿರಿ, ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ತೃತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಇಂದ. ನೋಡಿರಿ, ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕ್ವಶನ್ ಕೇಳಿದರೆ ಇಂದ ನೆನಪಿರ್ರಿ, ಇದು ಕೂಡ ಕ್ವಶನ್ ಆಗಿದೆ. ನೋಡಿ ಸ್ನೇಹಿತರೆ, ಪ್ರಥಮ ಅಂದರೆ ಉ, ನೋಡಿರಿ ದ್ವಿತೀಯ ಅಂದರೆ ಅನ್ನು, ತೃತೀಯ ಅಂದರೆ ಇಂದ, ಚತುರ್ಥಿಗೆ ಹೀಗೆ. ಇಷ್ಟೆಲ್ಲ ವಿಚಾರಗಳು ವಿಭಕ್ತಿ ಪ್ರತ್ಯಯ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಕುಸುಮ ಬಾಲೆ ಕಾದಂಬರಿ ಬರೆದವರು. ನೋಡಿರಿ, ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನೋಡಿರಿ, ಕುಸುಮ ಬಾಲೆ ಕಾದಂಬರಿ ಬರೆದವರು P. ಲಂಕೇಶ್, ಶ್ರೀನಿವಾಸ್, ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಕುಸುಮ ಬಾಲೆ ಕಾದಂಬರಿ ಬರೆದವರು, ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ದೇವನೂರು ಮಹಾದೇವ. ನೋಡಿರಿ, ದೇವನೂರು ಮಹಾದೇವರವರು ಕುಸುಮ ಬಾಲೆ ಮತ್ತು ಅವ್ರದ್ದು ಒಡಲಾಳ ಕೃತಿ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಒಡಲಾಳ ಆಗಲಿ ಮತ್ತು ಎದೆಗೆ ಬಿದ್ದ ಅಕ್ಷರ. ನೋಡಿರಿ, ಲಾಸ್ಟ್ ಟೈಮ್ BMTC ಈ ಥರ ಈಗ ತಾನೇ ನಡೆದಂಥ BMTC ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಎದೆಗೆ ಬಿದ್ದ ಅಕ್ಷರ, ಇದು ಯಾರ ಬರೆದ ಒಂದು ಕೃತಿ ಅಥವಾ ಕಾದಂಬರಿ ಆಗಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಅದು ಕೂಡ ದೇವನೂರು ಮಹಾದೇವರದು. ಇವರೊಬ್ಬ ದಲಿತ ಕವಿ ಆಗಿರ್ತಾರೆ, ನೆನಪಿರಲಿ. ನಂತರ ನೋಡಿರಿ, ತ್ಯಾಗಪದ ತದ್ಭವ. ನೋಡಿರಿ ಸ್ನೇಹಿತರೆ, ತತ್ಸಮ ತದ್ಭವ ಮೇಲೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ತ್ಯಾಗಪದದ ಅರ್ಥ ಜಾಗ, ಈಗ, ತೇಗ, ತಯಾಗ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ತ್ಯಾಗಪದದ ತದ್ಭವ, ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಜಾಗ. ನೋಡಿರಿ, ತ್ಯಾಗಪದ ಅರ್ಥ ಅಂತ ಕೇಳಿದರೆ ಜಾಗ. ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಕರ್ನಾಟಕ ಭಾರತ ಕಥಾಮಂಜರಿ ಯಾವ ಛಂದಸ್ಸಿನಲ್ಲಿದೆ? ಹಾಗಾದರೆ ಸ್ನೇಹಿತರೆ, ನೋಡಿರಿ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯವನ್ನು ಬರೆದವರು ಯಾರಂತ ಕ್ವಶನ್ ಕೇಳ್ಬೋದು ಸ್ನೇಹಿತರೆ. ಇದು ಕೂಡ ಕ್ವಶನ್ ಆಗಿದೆ. ನೋಡಿರಿ, ಇದು ಕುಮಾರವ್ಯಾಸನಿಗೆ ಸಂಬಂಧಿಸಿ ನೆನಪಿರಲಿ. ನೋಡಿರಿ, ಕರ್ನಾಟಕ ಭಾರತ ಎಂಬ ಕಾವ್ಯವನ್ನು ಬರೆದವರು ಕುಮಾರವ್ಯಾಸ, ನೆನಪಿರಲಿ. ನೋಡಿ, ಹಾಗಾದರೆ ಕರ್ನಾಟಕ ಭಾರತ ಕಥಾಮಂಜರಿ ಯಾವ ಛಂದಸ್ಸಿನಲ್ಲಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಭಾಮಿನಿ, ವಾರ್ಧಕ, ಭೋಗ, ಪರಿವರ್ಧನೆ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ.
ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಕರ್ನಾಟಕ ಭಾರತ ಕಥಾಮಂಜರಿ. ಇದು ಒಂದು ಭಾಮಿನಿ ಷಟ್ಪದಿಯಲ್ಲಿದೆ ನೋಡಿರಿ. ಇದು ಕೂಡ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ನೋಡಿರಿ. ಕರ್ನಾಟಕ ಭಾರತ ಕಥಾಮಂಜರಿ ಅನ್ನೋ ಒಂದು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ. ಇದು ಕುಮಾರವ್ಯಾಸನ ಒಂದು ಪ್ರಸಿದ್ಧ ಕಾವ್ಯವಾಗಿದೆ, ನೆನಪಿರಲಿ. ನಂತರ ನೋಡಿರಿ ಸ್ನೇಹಿತರೆ, ದಾರಿದೀಪ ಎಂಬುದು ನೋಡಿರಿ. ದಾರಿದೀಪ ಎಂಬುದು ನೋಡಿರಿ, ಇದು ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ. ದುಣಿಗಟ್ಟು ಮೇಲಾಗಲಿ, ಗಾದೆ ಮಾತು ಮೇಲಾಗಲಿ, ಅನುಕರಣ ಪದ, ಜೋಡಿ ಪದ ಇದ್ರ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನೋಡಿರಿ, ದಾರಿದೀಪ ಎಂಬುದು ನೋಡಿರಿ, ದಾರಿದೀಪ ಎಂಬುದು ಗಾದೆ ಮಾತು, ಜೋಡಿ ಪದ, ಅನುಕರಣ ಪದ, ನುಡಿಗಟ್ಟು. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ದಾರಿದೀಪ ಎಂಬುದು ನೋಡಿರಿ ಸ್ನೇಹಿತರೆ, ದಾರಿದೀಪ ಎಂಬುದು ಒಂದು ನುಡಿಗಟ್ಟಿಗೆ ಉದಾಹರಣೆ ಆಗಿದೆ, ನೆನಪಿರಲಿ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ದಾರಿದೀಪ ಎಂಬುದು ಒಂದು ನುಡಿಗಟ್ಟಾಗಿದೆ, ಗಾದೆ ಮಾತಲ್ಲ, ಜೋಡಿ ಪದನಲ್ಲ, ಅನುಕರಣ ಪದ ಅಲ್ಲ, ನೆನಪಿರಲಿ. ನೋಡಿರಿ, ದಾರಿದೀಪ ಅನ್ನೋದು ನುಡಿಗಟ್ಟಾಗಿದೆ, ನೆನಪಿರಲಿ. ನುಡಿಗಟ್ಟು ಓದ್ಕೋರಿ, ಗಾದೆ ಮಾತು ಕೂಡ ಓದ್ಕೋರಿ, ಜೋಡಿ ಪದ, ಅನುಕರಣ ಪದ ನೋಡ್ಕೋರಿ. ಇವು ಕೂಡ MCQ ಕ್ವಶನ್ ಕೇಳ್ತಾ ಬರ್ತಾನೆ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ, ನೆನಪಿರಲಿ. ನಂತರ ನೋಡಿರಿ, ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿಯಲ್ಲ? ನೋಡಿರಿ, ಕನಕದಾಸರ ಅಂದರೆ ದಾಸ ಸಾಹಿತ್ಯದ ಮೇಲೆ ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿಯಲ್ಲ? ನೋಡಿರಿ, ಹರಿಭಕ್ತ ಸಾರ, ನಳಚರಿತೆ, ರಾಮದಾನ ಚರಿತ್ರೆ, ಗದುಗಿನ ಭಾರತ. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಕನಕದಾಸರ ಕೃತಿ ಯಾವುದಲ್ಲ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಗದುಗಿನ ಭಾರತ. ನೋಡಿರಿ, ಗದುಗಿನ ಭಾರತ ಇದೆಯಲ್ಲ, ಇದು ಕುಮಾರವ್ಯಾಸಂದ ಒಂದು ಪ್ರಸಿದ್ಧವಾದ ಕೃತಿಯಾಗಿದೆ, ನೆನಪಿರಲಿ. ನೋಡಿರಿ, ಗದುಗಿನ ಭಾರತ, ಕುಮಾರವ್ಯಾಸಂದು. ಈ 3 ಕೃತಿಗಳಲ್ಲ, ಹರಿಭಕ್ತ ಸಾರ, ನಳಚರಿತೆ, ರಾಮದಾನ ಚರಿತೆ, ಮೋಹನ ತರಂಗಿಣಿ ಅಂತ ಬರುತ್ತೆ ಸ್ನೇಹಿತರೆ. ಈ 4 ಕೃತಿಗಳು ಕೂಡ ಕನಕದಾಸರಿಗೆ ಸಂಬಂಧಿಸಿದೆ. ನೋಡಿರಿ, ಗದುಗಿನ ಭಾರತ ಇದೆಯಲ್ಲ, ಇದು ಕುಮಾರವ್ಯಾಸನಿಗೆ ಸಂಬಂಧಿಸಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಬಟ್ ಇದರ ನಾನಾರ್ಥ. ನೋಡಿರಿ, ನಾನಾರ್ಥ, ಸಮನಾರ್ಥಕ, ವಿರುದ್ಧಾರ್ಥಕ ಮೇಲೂ ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ಬಟ್ ಇದರ ನಾನಾರ್ಥ ನೋಡಿರಿ, ವಸ್ತ್ರಧಾರಿ, ಹಾದಿ ಮಾರ್ಗ, ಆದಿ ಹಾದಿ, ಅರವೆ ವಸ್ತ್ರ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಬಟ್ ಇದರ ನಾನಾರ್ಥ ಅಂತ ಕೇಳಿದರೆ ಸ್ನೇಹಿತರೆ, ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ವಸ್ತ್ರ ಮತ್ತು ದಾರಿ. ನೋಡಿರಿ, ಬಟ್ ಇದರ ನಾನಾರ್ಥ ಅಂದರೆ ವಸ್ತ್ರ ಮತ್ತು ದಾರಿ, ನೆನಪಿರಲಿ. ನೋಡಿರಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿರಿ, ಬಟ್ ಇದರ ನಾನಾರ್ಥ ಅಂದರೆ ವಸ್ತ್ರ ಮತ್ತು ದಾರಿ, ನೆನಪಿರಲಿ. ಇದು ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ಇದು ಹೈಸ್ಕೂಲ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಸ್ನೇಹಿತರೆ, ರನ್ನನನ್ನು ಶಕ್ತಿ ಕವಿ ಎಂದವರು. ನೋಡಿರಿ, ಇದು ಕೂಡ ಈ ಲಾಸ್ಟ್ ಟೈಮ್ ನಡೆದಂಥ BMTC ಅಂದರೆ ಇತ್ತೀಚೆಗೆ ನಡೆದಂಥ BMTC ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿರಿ, ರನ್ನನನ್ನು ಶಕ್ತಿ ಕವಿ ಎಂದವರು. ನೋಡಿರಿ, ಕುವೆಂಪು, BM ಶ್ರೀಕಂಠಯ್ಯ, ಕುಮಾರವ್ಯಾಸ, ಚನ್ನವೀರ ಕಣ್ವಿ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ರನ್ನನನ್ನು ಶಕ್ತಿ ಕವಿ ಎಂದವರು. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ BM ಶ್ರೀಕಂಠಯ್ಯ. ನೋಡಿರಿ, BM ಶ್ರೀಕಂಠಯ್ಯ ಅವರಲ್ಲ, ಇವರು ರನ್ನನ ಗದಾಯುದ್ಧ ಎಂಬ ಕಾವ್ಯವನ್ನು ಓದಿ ರನ್ನನನ್ನು ಶಕ್ತಿ ಕವಿ ಎಂದು ಕರೀತಾರೆ, ನೆನಪಿರಲಿ. ನೋಡಿರಿ, ರನ್ನನನ್ನು ಶಕ್ತಿ ಕವಿ ಎಂದು ಕರೆದವರು BM ಶ್ರೀಕಂಠಯ್ಯ. ಯಾಕಂದರೆ ರನ್ನನ ಮಹಾಕಾವ್ಯ ಆದಂಥ ಗದಾಯುದ್ಧವನ್ನು ಓದಿ ಕೊನೆಗೆ ರನ್ನನನ್ನು ಶಕ್ತಿ ಕವಿ ಎಂದು ಕರೆಯುತ್ತಾರೆ. ಇದು ಕೂಡ ಲಾಸ್ಟ್ ಟೈಮ್ BMTC ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಆದ್ದರಿಂದ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಶತಾಯಗತಾಯ ನುಡಿಗಟ್ಟಿನ ಅರ್ಥ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಶತಾಯಗತಾಯ ನುಡಿಗಟ್ಟಿನ ಅರ್ಥ ನೋಡಿರಿ, 100 ಬಾರಿ, 100 ಇತಿಹಾಸ, ಏನಾದರೂ ಸರಿ ಛಲಬಿಡದೆ ಮಾಡು, ಶತಕ ಇತಿಹಾಸ. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಶತಾಯಗತಾಯ ನುಡಿಗಟ್ಟಿನ ಅರ್ಥ ಅಂತ ಕೇಳಿದರೆ ಸ್ನೇಹಿತರೆ, ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಏನಾದರೂ ಸರಿ ಛಲಬಿಡದೆ ಮಾಡು. ನೋಡಿರಿ, ಯಾವುದೇ ಒಂದು ಕೆಲಸವಾಗಲಿ ಅದು ಛಲಬಿಡದೆ ಮಾಡುವಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು ಸ್ನೇಹಿತರೆ, ಅದಕ್ಕೆ ನಾವು ಶತಾಯಗತಾಯ ನುಡಿಗಟ್ಟಿನ ಅರ್ಥವಾಗುತ್ತದೆ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಇದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು. ನೋಡಿರಿ, ಧಾತು ಆಗಲಿ, ಕ್ರಿಯಾಪದ, ಕರ್ಮಪದ ಇದ್ರ ಮೇಲೂ ಕೂಡ, ಸರ್ವನಾಮ ಮೇಲೂ ಕೂಡ ಭಾಳ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನೋಡಿರಿ, ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು. ನೋಡಿರಿ, ಕರ್ಮಪದ, ಕ್ರಿಯಾಪದ, ಧಾತುಪದ, ಸರ್ವನಾಮ ಪದ. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಧಾತುಪದ. ನೋಡಿರಿ, ಕಟ್ಟು ಎಂಬುದೊಂದು ಧಾತುಪದಕ್ಕೆ ಉದಾಹರಣೆಯಾಗಿದೆ. ಈ ಥರ ವಾಕ್ಯ ಕೊಟ್ಟು ಅದು ಧಾತುಪದನ, ಕ್ರಿಯಾಪದನ, ಕರ್ಮಪದ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ, ಆದ್ದರಿಂದ ಇದು ಕೂಡ ನೀವು ಓದ್ಕೋಬೇಕು. ನಂತರ ನೋಡಿರಿ, 10ನೇ ಶತಮಾನದಲ್ಲಿ ಪ್ರಸಿದ್ಧವಾದ ಸಾಹಿತ್ಯ ಪ್ರಕಾರ. ನೋಡಿರಿ, ಸಾಹಿತ್ಯದ ಮೇಲೂ ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO ಎಕ್ಸಾಮಲ್ಲಿ. ನೋಡಿರಿ, ಆಪ್ಷನ್ ನೋಡಿರಿ, ವಚನ, ಚಂಪು, ರಗಳೆ, ಷಟ್ಪದಿ. ನೋಡಿರಿ, 10ನೇ ಶತಮಾನದಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗಿರುವ ಸಾಹಿತ್ಯ ಪ್ರಕಾರ ಯಾವುದು? ನೋಡಿರಿ, ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಕನ್ನಡ ವಿದ್ಯಾರ್ಥಿಗಳಾಗಿ. ನೋಡಿರಿ, 10ನೇ ಶತಮಾನದಲ್ಲಿ ಪ್ರಸಿದ್ಧವಾದ ಸಾಹಿತ್ಯ ಪ್ರಕಾರ ಯಾವುದು? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ.
ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಚಂಪು. ನೋಡಿರಿ ಚಂಪು ಇದೆಯಲ್ಲ, ಇದು 10ನೇ ಶತಮಾನದಲ್ಲಿ ಚಂಪು ಕಾವ್ಯ ಇದೆಯಲ್ಲ 10ನೇ ಶತಮಾನದಲ್ಲಿ ಅತಿ ಹೆಚ್ಚು ಪ್ರಚಾರವಾಗಿರೋ ಸಾಹಿತ್ಯ ಪ್ರಕಾರವಾಗಿದೆ. ನೋಡಿರಿ ವಚನ ನೋಡಿದರೆ ಇದು 12ನೇ ಶತಮಾನದಲ್ಲಿ ನೆನಪಿರಲಿ. ನೋಡಿರಿ ವಚನ ಬರೋದು ಬಸವಣ್ಣವರು ಬರೋದು 12ನೇ ಶತಮಾನದಲ್ಲಿ, ಅಂದರೆ ವಚನ ಚಳವಳಿ 12ನೇ ಶತಮಾನದಿಂದ ಪ್ರಾರಂಭವಾದ ಸ್ನೇಹಿತರೆ. ನೋಡಿರಿ ಚಂಪು ಕಾವ್ಯ 10ನೇ ಶತಮಾನ, ವಚನ ಬರೋದು 12ನೇ ಶತಮಾನ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಇವುಗಳಲ್ಲಿ ಯಾವುದು ಸೂರ್ಯ ಸೂಚಕ ಪದವಲ್ಲ. ನೋಡಿರಿ ಇವುಗಳಲ್ಲಿ ಯಾವುದು ಸೂರ್ಯ ಸೂಚಕ ಪದವಲ್ಲ. ಹಾಗಾದರೆ ಸ್ನೇಹಿತರೆ ನೋಡಿರಿ 3 ಪದಗಳು ಸೂರ್ಯನಿಗೆ ಸಂಬಂಧಿಸಿದೆ, 1 ಪದ ಮಾತ್ರ ಸೂರ್ಯನಿಗೆ ಸಂಬಂಧಿಸಿಲ್ಲ. ನೋಡಿರಿ ಈನ, ರವಿ, ತೇಜ, ಭಾನು. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ ಇವುಗಳಲ್ಲಿ ಯಾವುದು ಸೂರ್ಯ ಸೂಚಕ ಪದವಲ್ಲ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಭಾನು. ನೋಡಿರಿ ಈನ ಅಂದರೂ ಕೂಡ ಸೂರ್ಯ, ರವಿ ಅಂದರೂ ಕೂಡ ಸೂರ್ಯ, ತೇಜ ಅಂದರೂ ಕೂಡ ಸೂರ್ಯ. ನೋಡಿರಿ ಭಾನು ಪದಾರ್ಥ ಕೇಳಿದ್ರೆ ಸ್ನೇಹಿತರೆ, ನೋಡಿರಿ ಭಾನು ಪದಾರ್ಥ ಅಂತ ಕೇಳಿದರೆ ಇದು ಆಕಾಶಕ್ಕೆ ಸಂಬಂಧಿಸಿ ನೆನಪಿರಲಿ. ನೋಡಿರಿ ಭಾನು ಅಂದರೆ ಆಕಾಶ, ನೆನಪಿರಲಿ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಭಾನು ಅಂದರೆ ಆಕಾಶ, ಈನ ಅಂದರೂ ಕೂಡ ಸೂರ್ಯ, ರವಿ ಅಂದರೂ ಕೂಡ ಸೂರ್ಯ, ತೇಜ ಅಂದರೂ ಕೂಡ ಸೂರ್ಯ. ನಂತರ ನೋಡಿ ಸ್ನೇಹಿತರೆ, ಗಾಣಿಗ ಎಂಬುದು ನೋಡಿರಿ ಅಂಕಿತನಾಮನ, ರೂಢನಾಮನ, ಅನ್ವರ್ಥನಾಮನ, ಪದನಾಮ. ನೋಡಿ ಸ್ನೇಹಿತರೆ, ಸರ್ವನಾಮಗಳಿಗೆ ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ, ಪದನಾಮ. ನೋಡಿರಿ ಗಾಣಿಗ ಎಂಬುದು ಸ್ನೇಹಿತರೆ, ನೋಡಿರಿ ಇದೊಂದು ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿದೆ. ಯಾಕಂದರೆ ಅವನ ವೃತ್ತಿಯ ಪ್ರಕಾರ ನಾವು ಹೆಸರು ನೋಡ್ತೀವಿ ಸ್ನೇಹಿತರೆ. ನೋಡಿರಿ ಅರ್ಥಕ್ಕೆ ಅನುಗುಣವಾಗಿ ಹೆಸರನ್ನು ಸೂಚಿಸುವ ಪದಗಳಿಗೆ ನಾವು ಗಾಣಿಗ ಅಂತ ಕರಿತೀವಿ, ನೆನಪಿರಲಿ. ನೋಡಿರಿ ಅನ್ವರ್ಥನಾಮಕ್ಕೆ ಉದಾಹರಣೆ ಬೇಕಂದ್ರೆ ನೋಡಿ ಸ್ನೇಹಿತರೆ, ವೈದ್ಯ ಆಗಲಿ ಮತ್ತು ಶಿಕ್ಷಕ ಆಗಲಿ ಸ್ನೇಹಿತರೆ, ಇವೆಲ್ಲ ಕೂಡ ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿದೆ, ನೆನಪಿರಲಿ. ನೋಡಿ ಗಾಣಿಗ ಎಂಬುದು ಒಂದು ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿದೆ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಎಂದು ಹೇಳಿದವರು. ನೋಡಿರಿ ಇದು ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಒಂದ್ಸಲ FD ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡಿರಿ ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲಿಂದ ತುಂಬಿ ಹೋಗುತ್ತಿತ್ತು ಎಂದು ಹೇಳಿದವರು. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ 1ನೇ ನಾಗವರ್ಮ, ಕುವೆಂಪು, ದಂಡಿ, ಭಾಮಹ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲಿಂದ ತುಂಬಿ ತೂಗುತ್ತಿತ್ತು ಎಂದು ಹೇಳಿದವರು ಅಂತ ಕೇಳಿದ್ರೆ ಸ್ನೇಹಿತರೆ, ನೋಡಿರಿ ದಂಡಿ ಮಹಾಕವಿ. ನೋಡಿರಿ ದಂಡಿ ಮಹಾಕವಿ ಭಾಷೆ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಹೇಳಿಕೆ ನೀಡ್ತಾನೆ ಸ್ನೇಹಿತರೆ. ಯಾವುದಂದರೆ ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲಿಂದ ತುಂಬಿ ಹೋಗುತ್ತಿತ್ತು ಎಂದು ಹೇಳಿದವರು ಅಂತ ಹೇಳಿದರೆ ದಂಡಿ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಸಾಹಸ ಭೀಮ ವಿಜಯ ರಚಿಸಿದ ಕವಿ. ನೋಡಿರಿ ಸಾಹಸ ಭೀಮ ವಿಜಯ ರಚಿಸಿದ ಕವಿ ಪಂಪ, ರನ್ನ, ಪೊನ್ನ, ಜನ್ನ. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಸಾಹಸ ಭೀಮ ವಿಜಯ ರಚಿಸಿದ ಕವಿ ಅಂತ ಕೇಳಿದರೆ ಸ್ನೇಹಿತರೆ, ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ರನ್ನ ಇದೆಯಲ್ಲ, ರನ್ನಂದು ಸಾಹಸ ಭೀಮ ವಿಜಯ, ಅಥವಾ ಇದನ್ನು ಗದಾಯುದ್ಧ ಅಂತ ಕರಿತೀವಿ, ನೆನಪಿರಲಿ. ನೋಡಿ ಸ್ನೇಹಿತರೆ, ಗದಾಯುದ್ಧ ಅಂತ ಕರೆದು ಒಂದೇ, ಸಾಹಸ ಭೀಮ ವಿಜಯ ಅಂತ ಕರೆದು ಕೂಡ ಒಂದೇ, ನೆನಪಿರಲಿ. ಇದು ಸ್ಕ್ರೀನ್ ಮೇಲೆ ಬರೆಯೋಕ್ಕೆ ಸರಿಯಾಗೋದಿಲ್ಲ ಸ್ನೇಹಿತರೆ, ನಾನು ಹೇಳೋದು ಮಾತನ್ನು ಕೇಳ್ಕೊಳ್ಳಿ ಸಾಕು. ನಂತರ ನೋಡಿ ಸ್ನೇಹಿತರೆ, ಪಾಮರ ಎಂದರೆ ನೋಡಿರಿ ವಿದ್ಯಾವಂತ, ಅವಿದ್ಯಾವಂತ, ಪಂಡಿತ, ಜ್ಞಾನಿ. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಪಾಮರ ಎಂದರೆ ನೋಡಿರಿ ವಿದ್ಯಾವಂತ, ಅವಿದ್ಯಾವಂತ, ಪಂಡಿತ, ಜ್ಞಾನಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಪಾಮರ ಎಂದ ಕೇಳಿದರೆ ನೋಡಿ ಸ್ನೇಹಿತರೆ ಅವಿದ್ಯಾವಂತವಾಗಿದೆ, ನೆನಪಿರಲಿ. ನೋಡಿರಿ ಪಾಮರ ಅಂದರೆ ಅವಿದ್ಯಾವಂತ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಕೊನೆಯ ಪ್ರಶ್ನೆ ನೋಡಿರಿ ವಿಗ್ರಹ ವಾಕ್ಯ ಎಂದರೆ. ನೋಡಿರಿ ಈ ಥರನೂ ಕೂಡ ಕ್ವಶನ್ ಕೇಳ್ಬೋದು ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಆಗಲಿ, ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಪರೀಕ್ಷೆಯಲ್ಲಿ ಆಗಲಿ. ನೋಡಿರಿ ವಿಗ್ರಹ ವಾಕ್ಯವೆಂದರೆ ನೋಡಿರಿ ಪದಗಳ ಜೋಡಣೆ, ಪದಗಳ ಬಿಡಿಸುವುದು, ಪದಗಳ ಅರ್ಥ, ಪದಗಳ ಬದಲಾವಣೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಪದಗಳ ಬಿಡಿಸೋದು. ನೋಡಿರಿ ವಿಗ್ರಹ ವಾಕ್ಯ ಅಂದರೆ ಪದಗಳನ್ನು ಬಿಡಿಸಿ ಸರಿಯಾದ ಒಂದು ಸೂಕ್ತ ಅರ್ಥವನ್ನು ಕೊಡುವುದೇ ವಿಗ್ರಹ ವಾಕ್ಯ. ನೋಡಿರಿ ನಾವು ಸಮಾಸಗಳಾಗಲಿ ಸಂಧಿಗಳಾಗಲಿ ಪದಗಳನ್ನು ಬಿಡಿಸಿ ನಾವು ಸಮಾಸ ಸಂಧಿಗಳನ್ನು ಗುರುತಿಸ್ತೀವಿ ಸ್ನೇಹಿತರೆ. ಹಾಗಾಗಿ ವಿಗ್ರಹ ವಾಕ್ಯ ಅಂದರೆ ಪದಗಳನ್ನು ಬಿಡಿಸುವುದು. ಇಷ್ಟೆಲ್ಲ ಸ್ನೇಹಿತರೆ ನೀವು ಯಾವುದೇ ಪರೀಕ್ಷೆ ಬರೀ ಕಡ್ಡಾಯ ಕನ್ನಡ ಆಗಲಿ, ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, ಗ್ರೂಪ್ ಸಿ, PDO ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೋದು ಕೂಡ ಇಷ್ಟೆಲ್ಲ ಕನ್ನಡ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ನೀಡಿದ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.